ಅಣ್ಣ ಅಣ್ಣ ಏನ್ ಮಾಡ್ತಿದ್ದೆ ಬಾಯಿಲಿ? ಯಾಕ್ಲಪ್ಪ ರಮೇಶ, ಇಲ್ಲೇ ಇದ್ದೀನ್ ಕಡೆ ಹೇಳ. ಇಲ್ಲ ಅಮ್ಮ ಅತ್ತೆ ಹತ್ರ ಕುಂತಿದ್ದೆ. ಬಾಯಿಲಿ ಒಂದಿಟ್ಟು ಬೇಗ. ಪಾಪ ರಮೇಶ, ಇದ್ಯಾಕಲ್ಲ ಕರೆದಿದ್ದು? ಆ ಯಾಕೇನಾಯ್ತು? ಇಲ್ಲ ಯಾತು ಇಲ್ಲ ಕಣ ಅಣ್ಣಯ್ಯ. ಇನ್ನೇನು ಅಲ್ಲಿ ಕುತ್ಕೊಂಡು ಇನ್ನೇನು ಮಾಡ್ತಿದ್ದೀರಾ? ಇನ್ನೇನು ಜಾತ್ರೆಗತ್ಲಾಗಿ ಹೋಗಿದ್ರೆ ಆಗ್ತಿರಲ್ವಾ? ಅತ್ಲಾಗ ಗೊತ್ತಾಯ್ತು. ಹೋಗಿ ಜಾತ್ರೆ ನೋಡ್ಕೊಂಡ್ ಬರಲ್ವಾ? ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡು ಹಣ್ಣುಕಾಯಿ ಎಲ್ಲ ಮಾಡಿಸ್ಕೊಂಡು ಬರ್ರಿ. ಇನ್ನೇನು ಇನ್ನೇನು ಮನೇಲಿ ಎಲ್ಲಾರು ಊಟ ಮಾಡಾಯ್ತು. ಇನ್ನೇನು ನೆಂಟ್ರೆಲ್ಲಾರು ಊಟ ಮಾಡಾಯ್ತು. ಎಲ್ಲಾರು ಆರಾಮಾಗಿ ಕುಂತಿದೀವಿ. ಹೋಗಿ ಬಂದ್ಬಿಡೋಣ ಬರ್ರಿ. ಇನ್ನೇನು ಜಾತ್ರೆಗೆ ಹೋಗಿ ಬಂದ್ಬಿಡೋಣ. ಅಮ್ಮ ಪಾಪ ಅವಾಗ್ಲಿ ನಾನು ಹೇಳ್ತೈತೆ, ಅಮ್ಮ ಅತ್ತೆ ಅವ್ರೆಲ್ಲಾರು ನಾವು ಜಾತ್ರೆಗೆ ಹೋಗ್ಲಿಲ್ಲ ಅಂದ್ರೆ ಸರಿ ಆಗಲ್ಲ ಅಣ್ಣಯ್ಯ. ಬರ್ರಿ ಹೋಗಿ ಬಂದ್ಬಿಡೋಣ, ಬೇಗ ಹೋಗಿ ಬಂದ್ಬಿಡೋಣ ಅತ್ಲಾಗಿ. ಹೂ ಕಡ್ಲ ಪಾಪ ಹೋಗೋಣ ಕಣ್ ಹೇಳು. ಇನ್ನು ಪವಿತ್ರಮ್ಮ ನಿಮ್ಮ ಅತ್ತಿಗೆ ಎಲ್ಲಾರು ರೆಡಿ ಆಗ್ತಿದ್ದಾರೆ ಜಾತ್ರೆಗೆಲ್ಲ ಹೊರಡೋದಕ್ಕೆ. ಹಂಗಾಗಿ ಸುಮ್ನೆ ಆದಪ್ಪ, ಅತ್ಲಾಗ ಎಲ್ಲಾರು ರೆಡಿ ಆಗ್ಲಿ, ಅತ್ಲಾಗಿ ಒಟ್ಟಿಗೆ ಹೋದ್ರೆ ಆಗುತ್ತಂತ. ಹ್ಞೂ ಬರ್ಲಿ ತಡಿ, ಒಟ್ಟಿಗೆ ಹೋದ್ರೆ ಆಗುತ್ತೆ, ಅವರು ರೆಡಿ ಆಗ್ಲಿ. ಹಂಗಲ್ ಕಣೆ ಅಣ್ಣಯ್ಯ, ಜಾಸ್ತಿ ಜನ ಇದ್ದಾರೆ, ಒಂದೇ ಸಲ ಹೋಗಕ್ ಆಗಲ್ಲ. ಈಗ ಸುಮ್ಮನೆ ಇಕ್ಕಟ್ಟಾಗ್ಬಿಡುತ್ತೆ. ಅದಕ್ಕೆ ನಾನು ಹೇಳ್ತಿರೋದು ಏನಂದ್ರೆ, ಈಗ ಅಮ್ಮನೂ ಅತ್ತೆ ಅವರೆಲ್ಲನೂ ರೆಡಿಯಾಗಿ ಕುಂತಿದಾರ. ಅವರು ಮೊದ್ಲು ಅವ್ರಿಗೆ ಕರ್ಕೊಂಡು ಹೋಗ್ಬಿಟ್ಟು ಜಾತ್ರೆಲಿ ಬಿಟ್ಟು ಬಂದ್ಬಿಡು. ಅವರು ಜಾತ್ರೆ ಮಾಡ್ತಿರ್ತಾರೆ, ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಪೂಜೆ ಎಲ್ಲ ಮಾಡ್ಕೊಂಡು ಅವರು ಒಂದ್ಗಳಿಗೆ ಆರಾಮಾಗಿ ಏನೇನ್ ಬೇಕು, ಏನೇನ್ ಮನೆಯವ್ರಿಗೆಲ್ಲ ಏನೇನ್ ತಗೋಬೇಕು ಎಲ್ಲ ತಗೊಂಡ್ ಬರ್ತಿರ್ತಾರೆ ಆರಾಮಾಗಿ. ಹೂಕೊಳ್ಳ ಪಾಪ. ನಾನು ಮರ್ತೆ ಬಿಟ್ಟಿಂಗ್ ಕಣ್ ಹೇಳು. ಇಲ್ಲ ಜಾಸ್ತಿ ಜನ ಇದೀವಿ ಕೊಳ್ಳೆ. ಅಲ್ಲಿ ಅಪ್ಪಯ್ಯ ಬೇರೆ ಇದಾರೆ, ಮಾವ ಇದಾರೆ, ನಾವು 4-5 ಜನ ಆಗ್ತೀವಿ. ಸುಮ್ನೆ ರಶ್ ಆಗಿ ಹೋಗ್ಬಿಡುತ್ತೆ, ಜಾಗ ಆಗ್ದಂಗೆ ಆಗ್ಬಿಡುತ್ತೆ. ಈಗ ನೀನ್ ಹೇಳ್ದಂಗೆ ಪಾಪ, ಮೊದ್ಲು ನಡಿ ಈಗ ಅತ್ತೆಗೂನು ಅಮ್ಮಂಗೆ ಹೋಗಿ ಬಿಟ್ಟು ಬಂದ್ಬಿಡೋಣ. ಪಾಪ ಅಮ್ಮ ಅವಾಗಲೇ ರೆಡಿ ಆಗಿ ಕುಂತಿದ್ದಾರೆ, ಅಮ್ಮನೂ ಅತ್ತೆ. ಎಲ್ಲಾರು ಒಟ್ಟಿಗೆ ಹೋಗೋಣ ಅಂತ ಹೇಳಿದ್ರಲ್ಲ, ಅದಕ್ಕೆ ಪಾಪ ಅವರು ಸುಮ್ನೆ ಕುಂತಿದ್ದಾರೆ. ಇಲ್ಲ ಅಮ್ಮಿಗಿಂತ ನಾನು ಯೋಚನೆ ಮಾಡಿದೆ, ಈಗ ಎಲ್ಲಾರು ಒಟ್ಟಿಗೆ ಹೋಗೋಣ ಅಂತ ಇದ್ರೆ ಸುಮ್ಕೆ ರಶ್ ಆಗ್ಬಿಡುತ್ತೆ, ಕುತ್ಕೊಳಕ್ ಜಾಗ ಇಲ್ದಂಗೆ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಅತ್ಲಾಗಿ ಮೊದ್ಲು ಹೆಂಗಿದ್ರು ಅಮ್ಮ ಅವರೆಲ್ಲ ರೆಡಿ ಆಗಿದ್ದಾರೆ, ಇನ್ನು ಅತ್ತಿಗೆ ಅವರೆಲ್ಲ ರೆಡಿ ಆಗ್ಬೇಕು. ಅವ್ರು ರೆಡಿ ಆಗಷ್ಟರಲ್ಲಿ ಅಮ್ಮ ಅವ್ರಿಗೆ ಮತ್ತೆ ಅತ್ತೆ ಅವ್ರಿಗೆ ಎಲ್ಲರಿಗೂ ಕರ್ಕೊಂಡು ಹೋಗ್ಬಿಟ್ಟು ಬಂದ್ಬಿಟ್ರೆ ಇವ್ರಿಗೆ ಒಂದ್ಸಲಿ ಕರ್ಕೊಂಡು ಹೋದ್ರೆ ಆರಾಮಾಗ್ಬಿಡುತ್ತೆ ಅಂತ ನಂದು. ಅಣ್ಣ ಈಗ ಒಂದ್ ಕೆಲಸ ಮಾಡು, ನಾನು ಇದ್ ಕೆಲ್ಸಗಳು ಏನೇನಿದಾವೋ ಎಲ್ಲ ನೋಡ್ಕೊಳ್ತಿರ್ತೀನಿ. ಒಂದ್ ಸ್ವಲ್ಪ ಟೇಬಲ್ಗಳು ಕುರ್ಚಿ ಅವೆಲ್ಲ ತೆಗೆದು ಒಂದ್ ಕಡೆ ಇಟ್ಟು ಎಲ್ಲ ರೆಡಿ ಮಾಡ್ತಿರ್ತೀನಿ. ಅಷ್ಟರಲ್ಲಿ ನೀನು ಹೋಗ್ಬಿಟ್ಟು ಅಮ್ಮಂಗೂ ಅತ್ತೆಗೂ ಇಬ್ರಿಗೂ ಹೋಗಿ ಕರ್ಕೊಂಡೋಗಿ ಬಿಟ್ಟು ಬಂದ್ಬಿಡು, ಸರಿನಾ? ನಾನು ಹೋಗಲ್ ಕಣ್, ಹೋಗು ಮಂತಾವ, ನನಗೂ ಕೆಲ್ಸಗಳಿದಾವೆ ಪಾಪ. ಅವೆಲ್ಲ ಎಲ್ಲ ನಾನೇ ಕೆಲಸ ನೋಡ್ಕೊಳ್ತೀನಿ. ಆ ಟೇಬಲ್ಗಳೆಲ್ಲ ಮಡಚಿಟ್ಟು ಕುರ್ಚಿ ಎಲ್ಲ ತೆಗ್ದಿಟ್ಟು ಅಲ್ಲೆಲ್ಲ ಕ್ಲೀನ್ ಮಾಡ್ಬಿಡ್ತೀನಿ ನಾನು. ಮತ್ತೆ ಇನ್ನು ಸಾಂಬಾರು ಅವೆಲ್ಲದನ್ನು ಒಂದ್ ಸ್ವಲ್ಪ ಇನ್ನೊಂದ್ಸಲಿ ಒಂದ್ ಸ್ವಲ್ಪ ಇದು ಮಾಡ್ಬೇಕು, ಬೇಯಿಸ್ಬೇಕಂತೆ ಅಮ್ಮ ಹೇಳ್ತಿದ್ರು. ಅವೆಲ್ಲ ನಾನು ಮಾಡ್ತೀನಿ. ಈಗ ನೀನ್ ಹೋಗ್ಬಿಟ್ಟು ಅತ್ತೆಗೂ ಅಮ್ಮಗೂ ಕರ್ಕೊಂಡು ಹೋಗ್ಬಿಟ್ಟು ಬಂದ್ಬಿಡು ಬಾಯಿಲೆ. ಇಲ್ ಕಣ ಹೋಗೋಣ, ಸುಮ್ಕೆ ನೀನೇ ಕರ್ಕೊಂಡು ಹೋಗ್ಬಿಟ್ಟು ಬಾ, ಹೋಗು. ನಾನು ಊಟ ಮಾಡಿದ ತಕ್ಷಣ ಏನಾರ ಕೆಲಸ ಮಾಡ್ಬೇಕು. ಕೆಲಸ ಮಾಡಿದ್ರೆ ಊಟ ಎಲ್ಲ ಕರೆಕ್ಟ್ ಆಗಿ ಡೈಜೆಷನ್ ಆಗುತ್ತೆ. ಒಂದ್ಗಳಿಗೆ ಆ ಕಡೆಯಿಂದ ಈ ಕಡೆ ಎಲ್ಲ ಕೆಲಸ ಮಾಡ್ತಿರ್ತೀನಿ, ಓಡಾಡ್ತೀನಿ. ಹೋಗ್ಬಾ ಹೋಗು ನೀನೆ. ಸರಿ ಕಣಪ್ಪ, ಆಯ್ತು. ಇವಾಗ ಒಂದ್ ಕೆಲಸ ಮಾಡುವ, ಹೋಗಿಲಿ ಅಮ್ಮಂಗೂ ಅತ್ತೆಗೂ ಇಬ್ರಿಗೂ ಕರ್ಕೊಂಬ ಹೋಗಿಲಿ. ಅತ್ಲಾಗಿ ಕರ್ಕೊಂಡು ಹೋಗಿ ಬಿಟ್ಟು ಬಂದ್ಬಿಡ್ತೀನಿ ಅತ್ಲಾಗಿ. ಇಲ್ಲ ತಡಿ ಅತ್ಲಾಗಿ ಕರಿತೀನಿ ಅತ್ಲಾಗಿ, ಅಮ್ಮನೂ ಅತ್ತೆನೂ ಬರ್ಲಿ ಅತ್ಲಾಗಿ. ಇಲ್ಲಿ ನಾನೇ ಕರ್ಕೊಂಡು ಹೋಗ್ಬಿಟ್ಟು ಬಂದ್ಬಿಡ್ತೀನಿ ಬೇಗ ಬೇಗ ಅತ್ಲಾಗಿ. ಒತ್ತಾಯ್ತು, ಇವ್ರಿಂದೇನು ರೆಡಿ ಆಗ್ಬಿಟ್ಟು ತಿರ್ಗಾ ನಿನ್ಕೊಂಡ್ಬಿಟ್ರೆ ಇವರು ಸುಮ್ನೆ ಒತ್ತಾಗ್ಬಿಡುತ್ತೆ. ಜಾತ್ರೆಯಲ್ಲಿ ಅಲ್ಲಿ ದೇವ್ರ ಅಲಂಕಾರ ಎಲ್ಲ ಮಾಡಿರ್ತಾರೆ, ಉತ್ಸವ ಎಲ್ಲ ಮುಗಿದ್ ಬಿಡುತ್ತೆ. ನಾವು ಹೋಗ ಅಷ್ಟ್ರಲ್ಲಿ ಇಲ್ಲ ಅಂದ್ರೆ ಬೇಗ ಬೇಗ ಹೋಗ್ಬಿಡ್ಬೇಕು. ಅಮ್ಮ 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 ಬಾರಮ್ಮ ಇಲ್ಲಿ. ಏನ್ಲ ಪಾಪ, ಯಾಕ ಕೂಕಂತಿರಂಗಿದ್ಯಾ? ಯಾಕಲ ಪಾಪ, ಯಾಕೆ ಏನ್ ಬೇಕಿತ್ತು? ಯಾತು ಇಲ್ಲ ಕಣಮ್ಮ, ನೀವು ಅತ್ತೆ ಇಬ್ರು ಬರ್ರಿ. ಇನ್ನೇನು ನಿಮ್ಗೆ ಕರ್ಕೊಂಡು ಹೋಗ್ಬಿಟ್ಟು ಜಾತ್ರೆಗೆ ಬಿಟ್ಟು ಬರ್ತೀನಿ ಅತ್ಲಾಗಿ ಹೋಗಿರಂತೆ ನೀವು. ಮೊದ್ಲು ಬಿಟ್ಟು ಬರ್ತೀನಿ, ನೀವು ಜಾತ್ರೆ ಮಾಡ್ತೀರಂತೆ, ನಾವು ಅಮ್ಮಿಕಿಂದ ಬರ್ತೀವಿ. ಬರ್ರಿ ಬೇಗ. ಏನ್ಲ ಪಾಪ, ಏನಂದೆ? ಜಾತ್ರೆ ಕರ್ಕೊಂಡು ಹೋಗ್ಬಿಡ್ತೀಯ ಅಲ್ಕಳಲಿ? ಆ ಹುಡುಗಿರು ಯಾರು ಇನ್ನು ರೆಡಿ ಆಗಿಲ್ಲ ಕಣ ಪಾಪ. ಸರೋಜಮ್ಮನೂ ಪವಿತ್ರಮ್ಮ ಎಲ್ಲಾರು, ನಿಮ್ಮ ಮಾವಯ್ಯನೂ ನಿಮ್ಮ ಅಪ್ಪಯ್ಯನೂ ಎಲ್ಲ ಹೋದ್ರು. ಇವಾಗಿನ ಊಟ ಮಾಡ್ಕೊಂಡು ಒಂದ್ಗಳಿಗೆ ಅಡ್ಡಾಡ್ಕೊಂಡ್ ಬರ್ತೀವಂತ. ಪಾಪ ತಡಿಯ ಹೋಗರಂತೆ ಎಲ್ಲರೂ ಒಟ್ಟಿಗೆನೆ. ಅವಾಗ ನೋಡಿದ್ರೆ ರೆಡಿ ಆಗಿ ಕುಂತಾಗ ಎಲ್ಲ ಒಟ್ಟಿಗೆ ಹೋದ್ರೆ ಆಗುತ್ತೆ ತಡಿಯಮ್ಮ ಅಂತ ಹೇಳ್ಬಿಟ್ಟು, ಇವಾಗ ನೋಡಿದ್ರೆ ನಿಮ್ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಿದ್ಯಾ. ತಡಿ, ಒಟ್ಟಿಗೆ ಹೋದ್ರೆ ಆಗುತ್ತೆ, ಅದಕ್ಕೇನಂತೆ. ನಮ್ದೇನ್ ಅರ್ಜೆಂಟ್ ಇಲ್ಲ ಕಣಪ್ಪ, ನೀವ್ ಯಾವಾಗ ಕರ್ಕೊಂಡು ಹೋಗ್ಬಿಡ್ತೀರೋ ಅವಾಗ್ಲೇ ಹೋಗ್ತೀವಿ. ಇಲ್ಲ ಕಣ ಬಾರಮ್ಮ, ಇವ್ರು ಇನ್ನು ರೆಡಿ ಆಗೋ ಅಷ್ಟ್ರಲ್ಲಿ ಒತ್ತಾಗ ಬಿಡುತ್ತೆ.
ಮತ್ತೆ ಇನ್ನೊಂದ್ ಏನಂದ್ರೆ ಈಗ ಜಾಗ ಸಾಕಾಗಲ್ಲ ಕಣಮ್ಮ, ಎಲ್ಲಾರು ಒಟ್ಟಿಗೆ ಹೋಗೋದಕ್ಕೆ. ಮೊದ್ಲು ಕರ್ಕೊಂಡು ಹೋಗ್ಬಿಟ್ಟು ನಿಮ್ಗೆ ಬಿಟ್ಟು ಬರ್ತೀನಿ ಬರ್ರಿ. ಏನಂತೆ ಬೀಗ್ರೆ? ಅಳಿಯಂದ್ರು ಏನೋ ಹೇಳ್ತಿದಾರೆ. ಏನು ಏನೋ ಜಾತ್ರೆ ಕರ್ಕೊಂಡು ಹೋಗ್ತಾರಂತ. ನೋಡ್ರಿ ಬೇಗ್ರಿ, ಈ ಹುಡುಗರು ಮಾಡೋದು ಒಂದೊಂದ್ ಎರಡೆರಡು ಕೆಲಸ ಅಲ್ಲ. ನಾವು ಅರ್ಧ ಮುಕ್ಕಾಲ್ ಗಂಟೆ ಮುಂಚೆನೆ ನಾವು ರೆಡಿ ಆಗಿ ಕುಂತಿದೀವಿ ತಾನೆ, ನಾವು ನೀವು ಅವಾಗಲೇ ಕರ್ಕೊಂಡು ಹೋಗಿ ಬಿಟ್ಟು ಬರೋ. ನಾವು ಜಾತ್ರೆ ನೋಡ್ತೀವಿ, ದೇವ್ರ ಉತ್ಸವ ಎಲ್ಲ ನೋಡ್ತೀವಿ, ಹೂವಿನ ಅಲಂಕಾರ ಎಲ್ಲ ನೋಡ್ಬೇಕು ನಾವು ಅಂತ ಹೇಳ್ದೆ ತಾನೆ ಅವನಿಗೆ. ಅವ್ರಿದ್ದವರು ಅಮಿಕಿಂದ ಹೋದ್ರೆ ಆಗುತ್ತೆ, ಒಟ್ಟಿಗೆ ಹೋದ್ರೆ ಆಗುತ್ತೆ, ತಡೀರಿ ಅಂತ ಸುಮ್ಮನಾಗಿಸ್ಬಿಟ್ಟು ಇವಾಗ ಎಲ್ಲ ನಿಮ್ಗುನು ಅತ್ತೆಗೂ ಬಿಟ್ಟು ಬರ್ತೀನಿ ಬರ್ರಿ, ಆಮೇಲಿಂದ ಒಟ್ಟಿಗೆ ಹೋಗೋದಕ್ಕೆ ಕುತ್ಕೊಳಕ್ ಜಾಗ ಆಗ್ದಂಗ ಆಗ್ಬಿಡುತ್ತೆ, ರಶ್ ಆಗುತ್ತೆ, ಬರ್ರಿ ನಿಮ್ ಕರ್ಕೊಂಡೋಗಿ ಮೊದ್ಲು ಬಿಟ್ಟು ಬರ್ತೀನಿ ಅಂತ ಹೇಳ್ತಿದ್ದಾನಲ್ಲಿ ಹುಡುಗ. ಏನ್ ಮಾಡೋದು? ಹೋಗೋಣ ಅತ್ಲಗಿ ನಾವು. ಹೂಕಂಡ್ ನಡೀರಿ ಬೀಗ್ರೆ, ಇನ್ನೇನ್ ಮಾಡೋಣ, ಇಲ್ಲೂ ಕುಂತಿದೀವಿ, ಬೇಜಾರ ಆಗ್ತೈತ್ ನೋಡ್ರಿ. ಜಾತ್ರೆನಾರು ನೋಡ್ಕೊಂಡ್ ಬರೋಣ. ನಾವು ಮುಂದೆ ಹೋಗಿರೋಣ. ಇವ್ರಂದ್ರೆ ಇವ್ರು ಹಿಂದೆ ರೆಡಿ ಆಗಿ ಇನ್ನು ಎಷ್ಟೊತ್ತಾಗುತ್ತೋ ಅವಾಗ ಬರ್ಲಿ, ಎಷ್ಟೊತ್ತಾಗುತ್ತೋ ಏನ, ನಾವ್ ಹೋಗಿರಂ ಬರ್ರಿ ನಾವು. ಅಲ್ಕಲ್ಲ ಪಾಪ, ನಮ್ಗೆ ಅವಾಗ್ಲೇ ಬಿಟ್ಟು ಬರ್ರಪ್ಪ, ಹೋಗ್ಬಿಟ್ಟು ಹೋಗ್ತೀವಿ ಬಿಟ್ಟು ಬರ್ರೋ ಅಂತ ಹೇಳಿದ್ರೆ ಮಾತ್ ಕೇಳಿಲ್ಲ. ಇವಾಗ ನೋಡಿದ್ರೆ ಅಲ್ಲೇ ಜಾಗ ಆಗಲ್ಲ ಬಾರಮ್ಮ ಬಿಟ್ಟು ಬರ್ತೀವಿ ಅಂತ ಹೇಳ್ತಿದ್ರ. ಈಗಲೇ ಪಾಪ, ಈಗ ಒಂದ್ ಕೆಲಸ ಮಾಡ್ರಿ, ನೀನು ಸರೋಜಮ್ಮ ಪವಿತ್ರಮ್ಮ ನೀವೆಲ್ಲಾರು ಒಟ್ಟಿಗೆ ಬರೀರಂತೆ. ನಿಮ್ಮ ಅಪ್ಪ ಹಿಂಗೂನು ನಿಮ್ಮ ಮಾವಂಗೂ ಕರ್ಕೊಂಡ್ ಹೋಗ್ಬೇಕಪ್ಪ ಅತ್ಲಾಗೆ. ನಮ್ಮ 4 ಜನಂಗೂ ಒಂದೇ ಸಲ ಬಿಟ್ಟು ಬಂದ್ಬಿಡಿರಂತೆ. ತಿರ್ಗಾ ಅವ್ರಿಬ್ರಿಗೂ ಇನ್ನೊಂದ್ಸಲ ಕರ್ಕೊಂಡ್ ಬಂದ್ ಬಿಟ್ಟು ಬರ್ತೀರಾ? ಸುಮ್ಕೆ ಇದು ಆಗಾಗ್ಲ ತಿರ್ಗಾಡಂಗ ಆಗ್ಬಿಡುತ್ತೆ. ಹುಡುಗು, ನಿಮ್ಮ ಅಪ್ಪ ಹಿಂಗೂನು ನಿಮ್ಮ ಮಾವ ಹಿಂಗೂ ಕರ್ಕೊಂಬ. ಅಮ್ಮ, ಈಗ ಅಪ್ಪಂಗುನು ಮಾವ ಹಿಂಗು ಎಲ್ಲಂತ ಕರ್ಕೊಂಬರೋಣ. ಇಲ್ಲೇ ಹೋಗ್ ಬರ್ತೀವಂತ ಅವ್ರು ಬೈಕ್ ಹಾಕೊಂಡ್ ಹೋದ್ರು. ಅದ್ ಎಲ್ಲೋದ್ರು ಏನೋ ಗೊತ್ತಿಲ್ಲ, ಏನಿಲ್ಲ, ಜಾತ್ರೆಗೆ ಬರಲ್ವಾ ಅಂತ ಕೇಳಿರೆ ಬರ್ತೀವಿ ನಾವು, ನೀವು ನಮ್ ಬಗ್ಗೆ ಏನ್ ತಲೆ ಕೆಡಿಸ್ಕೊಬೇಡ್ರಿ, ನೀವ್ ಹೋಗಿರಪ್ಪ, ನೀವು ಹಂಗೇನಾರು ಬರೋದಿದ್ರೆ ನಾವು ಬೈಕಲ್ಲಿ ಬರ್ತೀವಿ, ನಾವೇನ್ ಕಾರಲ್ಲಿ ಏನ್ ಬರಲ್ಲ. ನಿಮ್ಮ ಅಮ್ಮಂಗುನು ನಿಮ್ಮ ಅತ್ತೆಗೆಲ್ಲ ಕರ್ಕೊಂಡು ನೀನು ಜಾತ್ರೆಗೆ ಹೋಗಿರಪ್ಪ, ನೀವೆಲ್ಲರೂ ಹೆಣ್ಮಕ್ಳೆಲ್ಲ ಹೋಗ್ರಿ, ಜಾತ್ರೆಗೆ ಹೋಗ್ಬಿಟ್ಟು ಜಾತ್ರೆ ಮಾಡ್ಕೊಂಡ್ ಬರ್ರಿ. ನಮ್ಮ ಪಾಡಿಗೆ ನಾವು ಹೋಗಿ ಬೈಕಲ್ಲಿ ಬರ್ತೀವಿ, ನಾವು ಜಾತ್ರೆ ನೋಡಂಗಿದ್ರೆ ಒಂದ್ ಸ್ವಲ್ಪ ತೋಟದ ಹತ್ರ ಹೋಗ್ಬಿಟ್ಟು ಹಂಗೆ ಜಾತ್ರೆಗೆ ಬೇಕಾದ್ರೆ ಬರ್ತೀವ ಅಂತ ಹೇಳಿರು ಅಪ್ಪ ಯಾರು. ಅದಕ್ಕೆ ಅವ್ರು ಬರ್ತಾರೆ, ನೀನೇನ್ ಅವ್ರ ಬಗ್ಗೆ ಯೋಚನೆ ಮಾಡ್ಬೇಡ. ಈಗ ನಾವ್ ಹೋಗೋದ್ ಹೇಳಮ್ಮ, ನಿಮ್ಗೆ ಕರ್ಕೊಂಡು ಹೋಗ್ಬಿಟ್ಟು ಮೊದ್ಲು ಬಿಟ್ಟು ಬಂದ್ಬಿಡ್ತೀವಿ, ಬರ್ರಿ. ಸರಿ ಕಣಪ್ಪ, ಆಯ್ತು ನೋಡಿ. ಹಂಗಾರೆ ನಿಮ್ಮ ಅಪ್ಪ ನಿಮ್ಮ ಮಾವಯ್ಯ ಬೈಕಲ್ಲಿ ಬರ್ತೀವಂತ ಹೇಳಾದ್ಮೇಲೆ ಇನ್ನೇನು, ನೀವ್ ಒಂದ್ಸರಿ ಒಟ್ಟಿಗೆ ಬರೀರಂತೆ. ಬರ್ರಿ ಬೀಗ್ರೆ, ಬರ್ರಿ ಹೋಗೋಣ, ಇನ್ನೇನು. ಬರ್ರಿ ಕಾರಲ್ಲಿ ಕೂತ್ಕೊ ಬರ್ರಿ. ಅಣ್ಣ, ನೀನು ಅತ್ತೆಗೂನು ಅಮ್ಮಂಗುನು ಇಬ್ರಿಗೂ ಕರ್ಕೊಂಡು ಹೋಗ್ಬಿಟ್ಟು ಜಾತ್ರೆಗೆ ಬಿಟ್ಟು ಬಾ. ನಾನು ಅಷ್ಟರಲ್ಲಿ ರೆಡಿ ಆಗಿರ್ತೀನಿ. ನಾನು ರೆಡಿ ಆಗಿ ಮನೆ ತವ ಏನೇನ ಕೆಲ್ಸಗಳಿದಾವಲ್ಲ ಅವೆಲ್ಲ ಮಾಡ್ಕೊಂಡಿರ್ತೀನಿ. ನೀನ್ ಅಷ್ಟ್ರಲ್ಲಿ ಬೇಗ ಬಂದ್ಬಿಡು, ಸರಿನಾ? ಬರ್ರಮ್ಮ, ಕಾರ್ ಹತ್ ಬರ್ರಿ. ಸರಿ ಕಣಪ್ಪ, ಆಯ್ತು. ಆ ಹುಡುಗಿರೆಲ್ಲ ಇನ್ನೇನು ನೀನ್ ಹೋಗೋ ಅಷ್ಟ್ರಲ್ಲಿ ರೆಡಿ ಆಗಿರ್ತಾರೆ. ಬೇಗ ಕರ್ಕೊಂಡ್ ಬಂದ್ಬಿಡಪ್ಪ ಜಾತ್ರೆಗೆ. ಮತ್ತೆ ಅವ್ರಿಗೂನು ಆಸೆ ಇರುತ್ತೆ ಜಾತ್ರೆ ನೋಡ್ಬೇಕಂತ. ಅಲ್ಲಿ ಒತ್ ಮಾಡ್ಕೊಂಡ್ ಕೂತ್ಕೊಂಡ್ಬಿಡ್ರಿ. ಬೇಗ ಕರ್ಕೊಂಡ್ ಬರ್ರಿ, ಜಾಸ್ತಿ ಹೊತ್ ಮಾಡ್ಬೇಡ್ರಿ. ಹಂಗೆ ಪಾಪ, ನಿಮ್ಮ ಅಪ್ಪ ಯಾರು ಜಾತ್ರೆಯಲ್ಲಿ ಎಲ್ಲಿದಾರಂತ ಒಂದಿಟ್ಟು ಫೋನ್ ಮಾಡ್ಬಿಟ್ಟು ಹೇಳಪ್ಪ. ಅಮ್ಮನು ಬಂದೈತೇನಪ್ಪ, ಜಾತ್ರೆಯಲ್ಲಿ ಇದಾರೆ ಅಂತ ಹೇಳು ಒಂದಿಟ್ಟು, ಸರಿನಾ? ಸರಿ ಕಣಮ್ಮ, ಆಯ್ತು. ಅಮ್ಮ, ಇವಾಗ ಒಂದ್ ಕೆಲ್ಸ ಮಾಡ್ರಿ, ನೀವು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಅಲ್ಲಿ ನೀವುನು ಅತ್ತೆ ಇಬ್ರುನು ಅಲ್ಲಿ ದೇವಸ್ಥಾನದ ಮುಂದ್ಗಡೆ ಅಲ್ಲಿ ನಿಂತಿರಮ್ಮ ಒಂದ್ಗಳಿಗೆ. ಅಷ್ಟ್ರಲ್ಲ ಬಂದ್ಬಿಡ್ತೀವಿ, ಇನ್ನೊಂದು ಅರ್ಧ ಗಂಟೆ ಬಂದ್ಬಿಡ್ತೀವಿ. ನೀವು ದರ್ಶನ ಎಲ್ಲ ಮುಗಿಸ್ಕೊಂಬರೋ ಅಷ್ಟ್ರಲ್ಲಿ ಬಂದು ಆಚೆ ಕಡೆ ನಿಂತಿರ್ರಿ, ಅಷ್ಟ್ರಲ್ಲಿ ನಾವು ಬರ್ತೀವಮ್ಮ. ಇಲ್ಲಾಂದ್ರೆ ನೀವು ಅಲ್ಲಿ ಇಲ್ಲಿ ಹೋಗಿದ್ರೆ ಮತ್ತೆ ಹುಡ್ಕಕ್ ಆಗಲ್ಲ ಕಣಮ್ಮ, ಹಿಂಸೆ ಆಗೋಗ್ಬಿಡುತ್ತೆ. ಮತ್ತೆ ನೀವ್ ಎಲ್ಲಿದ್ದೀರಾ ಅಂತ ಹುಡ್ಕೋಣ ನಾವು. ನೀವ್ ಹಂಗಾಗಿ ನೀವು ಕರೆಕ್ಟ್ ಆಗಲ್ಲ, ಮುಂದೆನೇ ಇರ್ರಿ, ದರ್ಶನ ಎಲ್ಲ ಮುಗಿಸ್ಕೊಂಡ್ ಬಂದ್ಬಿಟ್ಟು. ಇಲ್ಲ ಕಣ, ಹೋಗ್ ಮಗ, ನಾವು ಬೇಕಾದ್ರೆ ದೇವ್ರ ದರ್ಶನ ಬೇಕಾದ್ರೆ ಆಮೇಲಿಂದ ಮಾಡ್ತೀವಿ, ಒಟ್ಟಿಗೆ ಮಾಡೋಣ. ಈಗ ಹುಡುಗಿರು ಬರ್ಲಿ, ಅಮ್ಮಣ್ಣಿ ಸರೋಜಮ್ಮ ಪವಿತ್ರಮ್ಮ ಎಲ್ಲಾರು ಬರ್ಲಿ, ಒಟ್ಟಿಗೆ ಹೋಗ್ಬಿಟ್ಟು ಹಣ್ಣು ಕಾಯಿ ಎಲ್ಲ ಮಾಡಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ದರ್ಶನ ಎಲ್ಲ ಮಾಡ್ಕೊಂಡು ಬರೋಣ. ಅವ್ರಿಗೆ ಬಿಟ್ಬಿಟ್ಟು ಈಗ ದೇವ್ರ ದರ್ಶನಕ್ಕೆಲ್ಲ ಹೆಂಗ್ ಹೋಗೋಣ ಹೇಳು? ಈಗ ನಾವು ಅಲ್ಲಿ ಮುಂದ್ಗಡೆ ಇರ್ತೀವಿ, ಇಲ್ಲಿ ಜಾತ್ರೆಯಲ್ಲಿ ಏನೇನ್ ತಗೋಬೇಕೋ ಎಲ್ಲರಿಗೂ ತಗೊಂಡು ನಾವು ಬಂದಿರ್ತೀವಲ್ಲ, ಮುಂದ್ಗಡೆ ಇರ್ತೀವಿ ನಾವು ಬೀಗ್ರು. ನೀನ್ ಹೇಳಿತ್ತಾವ, ನೀವು ಬೇಗ ಬಂದ್ಬಿಡ್ರಿ, ಒತ್ತು ಮಾಡ್ಕೊ ಬರ್ಬೇಡ್ರಿ ಕಣ್ರಪ್ಪ, ಬೇಗ ಬರ್ರಿ. ಸರಿ ಕಣಮ್ಮ, ಆಯ್ತು, ಹಂಗೆ ಮಾಡೋಣ ಬಿಡ್ರಿ ಹಂಗಾರೆ. ಅಯ್ಯೋ ಬೀಗ್ರೆ, ನೋಡಿರ ಜಾತ್ರೆ ಜನಗಳು ನೋಡ್ರಿ ಬೀಗ್ರೆ, ಎಷ್ಟು ಜನ ಇದಾರೆ. ಇಲ್ಲೊಂದ್ ಸ್ವಲ್ಪ ಅಂಗಡಿಗಳ ಕಡೆ ಒಂದ್ ಸ್ವಲ್ಪ ಜನ ಕಡಿಮೆ ಇದಾರೆ ಬಿಟ್ರೆ, ಆ ಕಡೆ ನೋಡ್ರಿ ಅಲ್ಲಿ ಎಷ್ಟೊಂದ್ ಜನ ನಿಂತಿದ್ದಾರೆ. ಅಲ್ಲೇ ತೇರ್ಗೆಲ್ಲ ರೆಡಿ ಮಾಡ್ತಿದಾರೆ, ಹೂವಿನ ಅಲಂಕಾರ ಎಲ್ಲ ಮಾಡ್ತಿದಾರೆ. ಅಬ್ಬಾ ಜಾತ್ರೆ ನೋಡೋದಕ್ಕೆ ಎರಡು ಕಣ್ಣು ಸಾಲ್ದುಕೊಂಡು ಬೀಗ್ರೆ, ಏನೋ ಒಂಥರ ಖುಷಿ ಆಗುತ್ತೆ ಅಲ್ವರ? ಹೋಗ್ಕಡ್ರಿ ಬೀಗ್ರೆ, ಎಷ್ಟೊಂದ್ ಜನ ಬಂದು ನಿಂತಿದಾರೆ ನೋಡ್ರಿ ಜಾತ್ರೆಲಿ. ಅಬ್ಬಾ ನೋಡೋದಕ್ಕೆ ಎರಡು ಕಣ್ಣು ಸಾಲ್ದುಕೊಂಡ್ರಿ ಬೀಗ್ರೆ. ಬೀಗ್ರೆ, ಇವಾಗ ಒಂದ್ ಕೆಲಸ ಮಾಡೋಣ,
ಮೊದ್ಲು ಏನು ಈಗ ಏನಾದ್ರು ಮನೆಗೋಸ್ಕರ ಏನಾದ್ರು ತಗೋಣ ಮೊದ್ಲು ಎಲ್ಲಿ ದೇವಸ್ಥಾನ ಹತ್ರನೇ ಹೋಗಿ ನಿಲ್ಕೊಳ್ಳೋಣ. ಇನ್ನು ಅವ್ರು ಬರೋದು ಅರ್ಧ ಮುಕ್ಕಾಲ್ ಗಂಟೆ 1 ಗಂಟೆ ಹತ್ತತ್ರ ಆಗ್ಬಿಡುತ್ತೆ. ಅವರೆಲ್ಲ ಬಂದು ರೆಡಿ ಮಾಡ್ಕೊಂಡು ಅವರೆಲ್ಲ ಕಾರಲ್ಲಿ ಬರೋ ಅಷ್ಟರಲ್ಲಿ ನಾವ್ ಅಷ್ಟರಲ್ಲಿ ಹೆಂಗಿದ್ರು ನಾವು ಮಕ್ಳಿಗೆಲ್ಲಾರು ಆಟ ಸಾಮಾನಂತೆ ಬಳೆಗಳು ತಗೋಬೇಕು ಮಕ್ಳಿಗೆಲ್ಲಾರ್ಗು ಹೆಣ್ಮಕ್ಳಿಗೆ. ಇವೆಲ್ಲ ತಗೊಂಡು ಮನೆಗೆ ಪುರಿ ಖಾರ ಅಂತ ಇವೆಲ್ಲ ತಗೊಂಡು ಬರೋ ಅಷ್ಟರಲ್ಲಿ ಆರಾಮಾಗಿ ಅಷ್ಟು ಟೈಮ್ ಆಗ್ಬಿಡುತ್ತೆ. ಸುಮ್ನೆ ಹೋಗ್ಬಿಟ್ಟು ಯಾಕೆ ಕೂತ್ಕೊಳ್ಳೋ ನಾವು? ಬರೀ ಪುರಿ ಖಾರ ಅವ್ರಿಗೆ ಹುಡುಗರಿಗೆಲ್ಲಾರು ಬಳೆ ಅವೆಲ್ಲ ತಗೊಂಡ್ಬಿಡೋಣ ಅತ್ಲಾಗೆ. ಅದಕ್ಕೇನಂತ ನಡೀರಿ ಬೀಗ್ರೆ. ನಾನು ಹಂಗೆ ಅನ್ಕೊಂಡೆ, ಸುಮ್ನೆ ಹೋಗ್ಬಿಟ್ಟು ಅಂತವ ಕೂತ್ಕೊಳ್ಳೋಕ್ಕಿಂತ ಜಾತ್ರೆ ನೋಡ್ಕೊಂಡ್ ಬಂದ್ಬಿಡೋದು ಬರ್ರಿ ನಾವು. ಅದಕ್ಕಿಂತ ಅವರೆಲ್ಲ ಒಟ್ಟಿಗೆ ಬಂದಾದ್ಮೇಲೆ ಅಷ್ಟರಲ್ಲಿ ಹೋಗ್ಬಿಟ್ಟು ದೇವ್ರ ಪೂಜೆ ಎಲ್ಲ ಮಾಡಿಸ್ಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡ್ ಬಂದ್ಬಿಡೋಣಂತೆ. ಈಗ ಮೊದ್ಲು ಪುರಿ ಖಾರ ಇವೆಲ್ಲ ಆಟ ಸಾಮಾನಂತೆ ಎಲ್ಲ ತಗೊಂಡ್ ಬರ್ರಿ. ಬಳೆ ಅಂತೆ ಹುಡುಗಿರ್ಗಳಿಗೆ ಎಲ್ಲಾರ್ಗು ತಗೊಂಡ್ಬಿಡೋಣ. ಏನಜ್ಜಿ ಪುರಿ ಖಾರ ತಗೊಳಕ್ ಬಂದ್ರ? ಎಷ್ಟ್ ಲೀಟರ್ ಕೊಡ್ರಿ? ಪುರಿ ಎಷ್ಟ್ ಲೀಟರ್ ಕೊಡ್ರಿ? ಖಾರ ಎಷ್ಟ್ ಲೀಟರ್ ಕೊಡ್ಲಿ? ಸ್ವೀಟ್ ಯಾವ್ದಾವ್ದು ಕೊಡ್ಲಿ? ಏನ್ ಕೊಡ್ಲಿ ಅಜ್ಜಿ? ಏನ್ ಬೇಕಿತ್ತು? ಬಿಸಿ ಪುರಿ, ಬಿಸಿ ಬೋಂಡ, ಖಾರ ಎಲ್ಲ ಐತೆ ಕಣಜ್ಜಿ. ಏನ್ ಬೇಕು ಹೇಳಿ? ಹೂ ಕಣಪ್ಪ, ಪುರಿ ಖಾರ ತಗೊಳಕ್ಕೆ ಕಣಪ್ಪ ಬಂದಿದ್ವು. ಈಗ ಪುರಿ ಹೆಂಗಪ್ಪ ಲೀಟ್ರು? ಪುರಿ ಹೆಂಗ್ ಲೀಟ್ರು? ಖಾರ ಹೆಂಗೆ? ಎಲ್ಲದನ್ನು ಒಂದ್ ಸ್ವಲ್ಪ ನೋಡ್ಕೊಡಪ್ಪ. ಪುರಿ ಎಲ್ಲ ಚೆನ್ನಾಗೈತೆ ತಾನೆ? ಮೆತ್ಗಿದ್ಗೆ ಏನಾರ ಐತ ಏನು? ಕೊಡ್ಲಿ ಒಂದೆರಡು ನೋಡ್ತೀನಿ. ಇದೇನಜ್ಜಿ ಹಿಂಗ್ ಹೇಳ್ತಿದ್ಯಾ? ಪುರಿಯ ನೆನ್ನೆಯಿಂದ ಮಾಡಿದೀವಿ, ಬಿಸಿ ಬಿಸಿ ಪುರಿ ಕಡಜ್ಜಿ. ಅದೆಂಗೆ ಮೆತ್ಗಾಗ್ಬಿಡುತ್ತಜ್ಜಿ? ನೋಡ್ಬೇಕಾದ್ರೆ ತಿನ್ನೋಡಿ, ಖಾರ ತಿನ್ನೋಡಿ, ಟೇಸ್ಟು, ಕಡ್ಡೆ ಬೀಜ ತಿನ್ನೋಡಿ, ಪುರಿ ತಿನ್ನೋಡಿ, ಹೆಂಗೆ ಟೇಸ್ಟ್ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಅಜ್ಜಿ. ಪುರಿ ನೋಡಜ್ಜಿ 7 ರೂಪಾಯಿ ಲೀಟ್ರು. 3 ಲೀಟರ್ ತಗೊಂಡ್ರೆ 20 ರೂಪಾಯಿ ಆಗುತ್ತೆ ಅಜ್ಜಿ. ಸರಿ ಕಣಪ್ಪ, ಆಯ್ತು. ಈಗ ಒಂದ್ ಕೆಲ್ಸ ಮಾಡು, ನಮ್ಮ ಮನೇಲಿ ಜಾಸ್ತಿ ಜನ ಬೇರೆ, ಬೀಗರು ಬೇರೆ. ಈಗ ಮನೆಗೆ ಹೋದಾಗ ಅವರು ತಗೊಂಡು ಹೋಗ್ತಾರೆ. ಬೀಗ್ರೆ, ಈಗ ಒಂದ್ ಕೆಲ್ಸ ಮಾಡ್ತೀನಿ, ನಿಮ್ಗೊಂದ್ 3 ಲೀಟರ್ ನಮ್ಗೊಂದ್ 3 ಲೀಟರ್ ಹಾಕ್ಸ್ಬಿಡ್ತೀನಿ ಬೇರೆ ಬೇರೆ ಕವರ್ ಅಲ್ಲಿ, ಸರಿನಾ? ನಮ್ಗೇನು ಬೀಗ್ರೆ ಪುರಿ ಖಾರ ಏನು ಬೇಡ ಕಡೆ, ಸುಮ್ಕಿರಿ. ಇನ್ನೇನು ಮುಂದ್ಲ ವಾರ ನಮ್ಮೂರಿನ ಜಾತ್ರೆ ಐತೆ, ಇನ್ನು 15 ದಿವಸಕ್ಕೆ ತಿರ್ಗಾ ಅಲ್ಲೂ ತಗೊಳ್ತೀವಿ. ಏನು ಬೇಡ ಕಡೆ, ಸುಮ್ಕಿರಿ. ಈಗ ಸದ್ಯಕ್ಕೆ ಇಲ್ಲಿ ಊರಲ್ಲಿ ಮನೆಗ್ ತಗೊಳ್ರಿ, ನಿಮ್ಗೋಸ್ಕರ ಮಾತ್ರ ತಗೊಳ್ರಿ, ನಮ್ಗೋಸ್ಕರ ಏನ್ ಬೇಡ. ಏನು ಆಗಲ್ ಕಡೆ, ಸುಮ್ಕಿರಿ ಬೀಗ್ರೆ. ನೀವು ಮನೆಗ್ ತಗೊಂಡ್ ಹೋದ್ರೆ ಅಲ್ಲೆಲ್ಲಾರು ನಿಮ್ಮ ಮೊಮ್ಮಕ್ಕಳು ಎಲ್ಲಾರು ತಿಂತಾರೆ, ನೀವು ತಿಂತೀರಾ? ಜಾತ್ರೆ ಪುರಿ ತಗೊಳಂ ಕಡೆ, ಸುಮ್ಕಿರಿ. ಈಗಳಪ್ಪ, ನಮ್ಗೊಂದು 4 ಲೀಟರ್ ಹಾಕ್ಬಿಡು, ಬೀಗ್ರಿಗೊಂದು 3 ಲೀಟರ್. ನಮ್ಗೆ 4 ಲೀಟರ್ ಏನ್ ಬೇಡ, ನಮ್ಗೊಂದು 3 ಲೀಟರ್ ಹಾಕ್ಬಿಡು, ಬೀಗ್ರಿಗೊಂದು 3 ಲೀಟರ್ ಹಾಕ್ಬಿಡು ಪುರಿ. ಹಂಗೆ ಒಂದ್ 4 ಕೆಜಿ ಖಾರ, ಕಡಲೆ ಬೀಜನೂ ಹಾಕು. ಬರೀ ಖಾರ ಹಾಕ್ಬೇಡ, ಸರಿನಾ? ಎಲ್ಲಾ ತರದ್ದು ಖಾರ ಹಾಕು. ಬೂಂದಿ ಖಾರ ಬರುತ್ತೆ, ಕಡ್ಡಿ ಖಾರ ಎಲ್ಲಾದನ್ನು ಸೇರಿಸಿ ಹಾಕು. ಕಡಲೆ ಬೀಜನೂ ಹಾಕು. ಬರೀ ಖಾರ ಹಾಕಿ ಕೊಟ್ಬಿಟ್ಟಿಯ ಮತ್ತೆ. ಹಂಗೆ ಬೋಂಡ ಇದ್ರೆ ಬೋಂಡ ಬೇಕಾದ್ರೆ ಆಮೇಕಿಂದ ಹೋಗ್ಬೇಕಾದ್ರೆ ತಗೊಂಡು ಹೋಗ್ತೀವಿ, ಬಿಸಿ ಬಿಸಿ ಬೋಂಡ. ಇವಾಗೇನು ಬೋಂಡ ಏನು ಬೇಡ, ಸದ್ಯಕ್ಕೆ ಪುರಿ ಖಾರ ಒಂದ್ ಕಟ್ಕೊಡಪ್ಪ ಸಾಕು. ಸರಿ ಕಣಜ್ಜಿ, ಆಯ್ತು. ನೀವ್ ಹೆಂಗ್ ಹೇಳ್ತಿರೋ ಹಂಗೆ. ಎಷ್ಟು 3 ಲೀಟರ್ ಏನಜ್ಜಿ ಪುರಿ? ಸರಿ ಆಯ್ತು, 3 ಲೀಟರ್ ಪುರಿ, ಸೆಪ್ರೇಟ್ 1/4 ಕೆಜಿ ಖಾರ. ಸರಿ ಕಣಜ್ಜಿ, ಆಯ್ತು, ಹಾಕೊಡ್ತೀನಿ ನೋಡಿ. ಪುರಿ ಖಾರ ಕಟ್ಕೊಡಪ್ಪ 3 ಲೀಟರ್, 1/4 ಕೆಜಿ ಖಾರ, ಎಲ್ಲ ಮಿಕ್ಸ್ ಖಾರ ಹಾಕು. ಒಂದೇ ತರದ್ದು ಖಾರ ಹಾಕ್ಬೇಡ. ಬೀಗ್ರೆ ಇನ್ನೇನು ಎಲ್ಲ ಐಟಮ್ ಎಲ್ಲ ತಗೊಂಡಾಯ್ತು, ಇನ್ನೇನು ಪುರಿ ಖಾರ ಎಲ್ಲ ತಗೊಂಡಾಯ್ತು. ಇನ್ನೇನು ಹೋಗ್ಬೇಕಾ ದೇವಸ್ಥಾನ ಹತ್ರ ಹೋಗ್ಬೇಕಾದ್ರೆ ಬೇಕಾದ್ರೆ ಹಣ್ಣು ಕಾಯ್ದು ಬಾಳೆಹಣ್ಣು, ಹೂವ ಹಣ್ಣು, ಕಾಯಿ ಎಲ್ಲ ತಗೊಂಡ್ರೆ ಆಗುತ್ತೆ ಬೀಗ್ರೆ. ಇವಾಗ ಸದ್ಯಕ್ಕೆ ಬಳೆ ತಗೊಂಡ್ ಬರ್ರಿ ಬೀಗ್ರೆ. ನಮ್ಮೂರ್ ಜಾತ್ರೆಯಲ್ಲಿ ನಿಮ್ಗೆ ಹೊಸ ಬಳೆ ಕೊಡಿಸ್ತೀನಿ. ಬೀಗ್ರು ಬಂದಿದ್ದೀರಾ, 2-3 ವರ್ಷದಿಂದ ಬಂದಿರಲ್ಲ, ಅಪರೂಪಕ್ಕೆ ಬಂದಿದ್ದೀರಾ ಊರ್ ಜಾತ್ರೆಗೆ. ಬರ್ರಿ ಬೀಗ್ರೆ, ಬಳೆ ಕೊಡಿಸ್ತೀನಿ ಬರ್ರಿ. ಮಕ್ಳುಗಳು ತಗೋಬೇಕು, ಹೆಣ್ಮಕ್ಳಿಗಳಿಗೆ ಸರೋಜಮ್ಮಗೂ ತಗೋಬೇಕು, ಪವಿತ್ರಮ್ಮಗೂ ತಗೋಬೇಕು, ನನಗೂ ತಗೋಬೇಕು, ನಿಮ್ಗೂ ತಗೋಬೇಕು. ಬರ್ರಿ ಹೋಗಿ ತಗೊಂಬರೋಣ ಚೆನ್ನಾಗಿರೋ ಬಳೆ. ನೀವು ಚೆನ್ನಾಗಿರೋ ಬಳೆ ಆರಿಸ್ತೀರಾ? ಬೀಗ್ರೆ ಸುಮ್ಕಿರಿ, ನನಗಿನ್ನೇನ್ ಮಾಡಕ್ಕೆ ಬಳೆ ಆಗಲ್ಲ. ಏನು ಬೇಡ ಕಡೆ, ಸುಮ್ಕಿರಿ ಬೀಗ್ರೆ. ಓಹೋ, ನೀವು ಬಳೆ ತಗೋಣ ಅಂತ ಹೇಳ್ತಿದ್ರ? ಏನು ಬೇಡ, ಸುಮ್ಕಿರಿ. ಬಳೆಗಿಳೆ ಏನು ಬೇಡ, ಸುಮ್ಕಿರಿ ಬೀಗ್ರೆ. ನಡೀರಿ, ಇನ್ನೇನು ಹೋಗೋಣ. ಇನ್ನೇನು ಪುರಿ ಖಾರ ಎಲ್ಲ ತಗೊಂಡು ಇನ್ನೇನು ಅವರು ಬಂದ್ಬಿಡ್ತಾರೆ ಇಷ್ಟೊತ್ತಿಗೆ. ಬರ್ರಿ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಹಣ್ಣು ಕಾಯಿಗೆ ಬಾಳೆಹಣ್ಣವೆಲ್ಲ ತಗೊಂಡ್ಬಿಟ್ಟು ಇನ್ನೇನು ಅಲ್ಲಿ ದೇವಸ್ಥಾನ ಹತ್ರ ಮುಂದೆ ನಿಂತಿರೋಣ. ಅವ್ರು ಬಂದ ತಕ್ಷಣ ಮಕ್ಳುಗಳಿಗೆಲ್ಲ ಹೇಳಿದಾರಲ್ಲ, ಇನ್ನೇನು ಕುಮಾರಣ್ಣ ಹೇಳಿದಾರಲ್ಲ ಅಳಿ ಅಂದ್ರು. ಇನ್ನೇನು ಅಲ್ಲಿ ಮನೆ ದೇವಸ್ಥಾನದ ಮುಂದೆ ಬರ್ತಾರೆ ಮಂತಾವಿಂದ. ಹೋಗಿ ಹಣ್ಣು ಕಾಯಿ ಎಲ್ಲ ಮಾಡಿಸ್ಕೊಂಡ್ ಬಂದ್ಬಿಡೋಣಂತೆ. ಬರ್ರಿ ಹೋಗೋಣ, ಅಲ್ಲಿ ನಿಂತ್ಕೊಳ್ಳೋಣ. ಇದೇನ್ರಿ ಬೀಗ್ರೆ ಹಿಂಗ್ ಹೇಳ್ತಿದಾರೆ ನೀವು? ಅಲ್ಲ, ಅಪರೂಪಕ್ಕೆ ನೀವು ಊರ್ ಜಾತ್ರೆಗೆ ಬಂದಿದ್ದೀರಾ, ನಮ್ಮೂರ್ ಜಾತ್ರೆಗೆ. ಅಲ್ಲ, 3-4 ವರ್ಷದಿಂದ ಬಂದಿರಲ್ಲ ನೀವು, ಈ ವರ್ಷ ಬೇಗನೆ ಬಂದಿದ್ದೀರಾ. ಅಂತದ್ರಲ್ಲಿ ನೀವು ಬಳೆ ತಗೊಳ್ಳೋಣ ಅಂತ ಹೇಳ್ತಿದ್ರಲ್ಲ ಬೀಗ್ರೆ. ಬರೀ ಸುಮ್ಕೆ ಬಳೆ ತಗೊಳ್ಳೋಣ.
ಯಾವ್ದು ಹಸಿರು ಬಳೆ ತಗೊಳ್ತೀರಾ ಯಾವ್ದು ಚೆನ್ನಾಗಿರೋ ಬಳೆಗಳೆಲ್ಲ ಬರ್ತಾವ್ ಕಣ್ ಬೀಗ್ರೆ ಜಾತ್ರೆಲಿ. ಬರ್ರಿ ಕೊಡಿಸ್ತೀನಿ ಸುಮ್ಕೆ. ಅದ್ಯಾಕೆ ಅಲ್ಲೆಲ್ಲಾರು ಕಬ್ನಾಲಿನ ಜ್ಯೂಸ್ ಇದ್ರೆ ಕಬ್ನಾಲಿನ ಜ್ಯೂಸ್ ಕುಡಿಯೋಣ. ಸಿಕ್ಕಾಬಟ್ಟೆ ಬಿಸಿಲು ಕಣ್ರಿ ಬೀಗ್ರೆ. ಕಬ್ನಾಲಿನ ಜ್ಯೂಸ್ ಕುಡಿದು ಬಳೆ ಎಲ್ಲ ತಗೊಂಡ್ ಬರ್ರಿ. ಆಯ್ತು ನಡೀರಿ ಬೀಗ್ರೆ, ಇನ್ನೇನ್ ಮಾಡೋಣ. ತಡೀರಿ ಪುರಿ ಖಾರ ಇಸ್ಕೊಳ್ಳೋಣ. ಆಯ್ತೇನಪ್ಪ ಪುರಿ ಖಾರ ಕಟ್ಟಿ ಕೊಡ್ರಪ್ಪ, ಬೇಗ ಹೋಗ್ಬೇಕು, ಹೊತ್ತಾಗೋಯ್ತು. ಅದೆಷ್ಟೊತ್ತಿಂದ ಪುರಿ ಖಾರ ಕಟ್ತಿದ್ದೀರಾ ನೀವು? ಆಯ್ತಜ್ಜಿ ಕಟ್ತಿದೀವಿ, ಒಂದೇ ಒಂದ್ ನಿಮಿಷ ಹಾಗೆ ಹೋಯ್ತು. ಏನಂದ್ರೆ ಸ್ವಲ್ಪ ಜನಗಳು ಜಾಸ್ತಿ ಅಲ್ವ್ರ, ರಶ್ಶು. ಹಂಗಾಗಿ ಹುಡುಗರು ಇವಾಗ ಒಂದ್ ಸ್ವಲ್ಪ ಜನ ಕಡಿಮೆ ಆಗಿದ್ದಾರೆ. ಅಯ್ಯೋ ಬೆಳಿಗ್ಗೆ ನಾನು ಸಿಕ್ಕಾಬಟ್ಟೆ ಜನ ಕಡಂಜಿ. ಹಂಗಾಗಿ ಒಂದ್ ಸ್ವಲ್ಪ ನಿಧಾನ ಕಟ್ತಿದ್ದಾರೆ, ಒಂದೇ ಒಂದ್ ನಿಮಿಷ ಕೊಟ್ಬಿಡ್ತೀವಿ. ತಗೊಳ್ರಜ್ಜಿ, ಇದೇ ಬ್ಯಾಗ್ ಅಲ್ಲಿ ಸೆಪರೇಟ್ ಹಾಕೊಟ್ಟಿದೀನಿ. 3 ಲೀಟರ್ ಸೆಪರೇಟ್ ಕಾಲ್ ಕೆಜಿ ಖಾರ, ಕಡ್ಲೆ ಬೀಜ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಕೊಟ್ಟಿದೀನಿ ಇದ್ರಲ್ಲೇನೆ ಕವರ್ ಅಲ್ಲಿ. ತಗೊಳ್ರಿ, ಸರಿನಾ? ಅಜ್ಜಿ ಬಿಸಿ ಬೋಂಡ ಇದೆ, ಆಮೇಲಿಂದ ಹೋಗ್ಬೇಕಾದ್ರೆ ಬೋಂಡ ಇಲ್ಲಿಂದಾನೆ ತಗೊಂಡೋಗಿ. ಬೀಗ್ರೆ ಬಳೆ ಅಂಗಡಿ ಇಲ್ಲಿ ಕಾಣಿಸ್ತಿಲ್ಲ, ಆ ಕಡೆ ಹೋಗೋಣ ಬರ್ರಿ. ಇಲ್ಲಿ ಬರೀ ಆಟ ಸಾಮಾನ್ ಅಂಗಡಿಗಳು, ಪುರಿ ಖಾರದ ಅಂಗಡಿಗಳು ಇದಾವೆ, ಆ ಕಡೆ ಹೋಗೋಣ ಬರ್ರಿ. ಅಲ್ಲ ಕಣ ಬೀಗ್ರೆ, ನೀವು ಹುಡುಗಿರೆಲ್ಲ ಬಂದಾದ್ಮೇಲೆ ಬೇಕಾದ್ರೆ ಒಟ್ಟಿಗೆ ತಗೊಂಡಿದ್ರು ಆಗ್ತಿತ್ತು, ಏನೋ ಅತ್ಲಾಗಿ. ಮೊದ್ಲು ಹೋಗ್ಬಿಟ್ಟು ಎಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡ್ ಬರೋದು. ನಡ್ರಿ ಬೀಗ್ರೆ ಹೋಗೋಣ, ಮೊದ್ಲು ದೇವಸ್ಥಾನ ಹತ್ರ ಹೋಗೋಣ ನಡ್ರಿ ಬೀಗ್ರೆ. ಆ ಹುಡುಗರು ಏನಾರು ಬಂದ್ಬಿಟ್ಟು ಅಲ್ಲಿ ಕಾಯ್ಕೊಂಡು ನಿಂತಿದ್ರೆ ಏನ್ ಮಾಡೋಣ, ಬೇಗ ಬಂದ್ಬಿಟ್ಟು ಒತ್ತಾಗ್ಬಿಡುತ್ ಕಣ್ರಿ ಬೀಗ್ರೆ. ಬರ್ರಿ ಹೋಗೋಣ ಮೊದ್ಲು ಅಲ್ಲಿ. ಹಂಗಂತೀರಾ? ಅಲ್ಲ ಕಣ ಬೀಗ್ರೆ, ಹುಡುಗರು ಇಷ್ಟು ಬಿರುನೆ ಬಂದ್ಬಿಡ್ತಾರ ಹಂಗಾರೆ? ಯಾರಿಗ್ ಗೊತ್ತು, ಅಕಸ್ಮಾತ್ ಏನಾರು ಬಂದ್ಬಿಡೋದು. ಅವ್ರು ಬೇಗ ರೆಡಿ ಆಗಿದ್ರೆ ಹುಡುಗಿರೆಲ್ಲ ಅವಾಗನೇ ರೆಡಿ ಆಗ್ತಿದ್ರು. ಬೇಗ ಬಂದ್ಬಿಟ್ಟು ಅವರೆಲ್ಲಾರು ಅಲ್ಲೇ ದೇವಸ್ಥಾನದ ಮುಂದೆ ನಾವು ಕಾಯ್ಕೊಂಡಿರ್ತೀವಂತ ಬೇರೆ ಹೇಳಿದ್ರು. ಅಳಿಯಂದ್ರು ಬೇರೆ ಹೇಳೋಗಿದ್ರು. ನಾವು ಅಲ್ಲೇ ಇರ್ತೀವಂತ ಅವ್ರೇನಾದ್ರು ಕಾಯ್ಕೊಂಡು ನಿಂತಿದ್ರೆ ಗೊತ್ತಾಗಲ್ವೇ ಅಂದ್ರೆ ಬೀಗ್ರೆ, ಅವ್ರು ಸುಮ್ನೆ ನಮ್ಗೋಸ್ಕರ ಕಾಯ್ಕೊಂಡು ನಿಂತ್ಕೊಳ್ಳೋದು, ಹುಡ್ಕಾಡೋದು ಹಿಂಸೆ ಆಗೋಗ್ಬಿಡುತ್ತೆ. ಬೇಕಾದ್ರೆ ಅವರೇ ಎಲ್ಲ ಬಂದಾದ್ಮೇಲೆ ಬೇಕಾದ್ರೆ ಕಡೆಗೇನೆ ಬಳೆ ಎಲ್ಲ ತಗೋಬಹುದಿತ್ತು, ಅವ್ರಿಗೂ ಕೊಡಿಸ್ಕೊಂಡು. ಅವರು ಚೆನ್ನಾಗಿರೋ ಬಳೆಗಳೆಲ್ಲ ಆರ್ಸೋರು ಅತ್ಲಾಗಿ. ಆಮೇಲೆ ತಗೊಂಡಿದ್ರು ಆಗ್ತಿರಲ್ವಾ ಇನ್ನೇನು? ಹಂಗಂತೀರಾ? ಸರಿ ಕಣ, ಆಯ್ತು ನಡೀರಿ ಬೀಗ್ರೆ. ಹಂಗಾರೆ ನೀವ್ ಹೆಂಗ್ ಹೇಳ್ತಿರೋ ಹಂಗೆ, ನಂದೇನಿಲ್ಲ. ನೀವೇ ಹೇಳ್ತಿದ್ದೀರಾ ಇನ್ನೇನು. ಕಾಯ್ಕೊಂಡು ನಿಂತಿದ್ರೆ ಮಾತ್ರ ಸುಮ್ನೆ ಹಿಂಸೆ ಆಗೋಗ್ಬಿಡುತ್ತೆ. ನಡೀರಿ ಮೊದ್ಲು ದೇವ್ರ ಪೂಜೆ ಮಾಡಿಸ್ಕೊಂಡ್ ಬರೋಣ. ಹಂಗಾರೆ ಹಣ್ಣು ಕಾಯಿ ಎಲ್ಲ ತಗೊಂಡು ಆಗಲ್ಲ. ಇಲ್ಲಿ ನೋಡ್ರಿ ಬೀಗ್ರೆ, ಇಲ್ಲಿ ಇವ್ರು ಜಾತ್ರೆಯಿಂದ ಇವಾಗ ಬಂದ್ರು. ಅಲ್ಲ, ಜಾತ್ರೆಗೆ ಬಂದ್ಬಿಟ್ಟಿದ್ದಾರೆ, ನಮಗ್ ಗೊತ್ತೇ ಇಲ್ಲ ಕಣಿ. ಹೇಳ್ರಿ ರೀ, ಇವಾಗ ಬಂದ್ರ ಜಾತ್ರೆಗೆ ನೀವು? ಅಲ್ಕಣೆ ಇವಳೆ, ನಮ್ ಬರೋದಿರ್ಲಿ, ನೀವ್ ಯಾವಾಗ್ರೆ ಬಂದಿದ್ದು? ನೀವು ಬೀಗ್ರು, ನೀವು ಅಕ್ಕಾರನು, ನೀವು ಯಾವಾಗ ಬಂದ್ರಿ ನೀವು? ನಾವು ಅಲ್ಲ ಬಂದು ಅರ್ಧ ಮುಕ್ಕಾಲ್ ಗಂಟೆ ಮೇಲಾಯ್ತು. ನಾವು ಬೀಗ್ರು ಬಂದು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಎಲ್ಲ ಜಾತ್ರೆ ಎಲ್ಲ ಸುತ್ತಾಡ್ಕೊಂಡು ಎಲ್ಲ ಬರ್ತಿದೀವಮ್ಮ. ಎಲ್ಲಾರ್ಗು ಮಾತಾಡ್ಸ್ಕೊಂಡು, ಗೊತ್ತಿರೋ ಪರಿಚಯ ಇರೋರೆಲ್ಲ ಸಿಕ್ಕಿದ್ರು, ಎಲ್ಲಾರ್ಗು ಮಾತಾಡ್ಸ್ಕೊಂಡು ಅಲ್ಲಿ ನಿಂತಿದ್ದು. ಪಾಪ ಫೋನ್ ಮಾಡಿ ಹೇಳ್ದ ಕುಮಾರಣ್ಣ ಹಂಗಂತ. ಅಪ್ಪ ಅಮ್ಮಂಗುನು ಅತ್ತೆಗೂ ಕರ್ಕೊಂಬಂದ್ ಜಾತ್ರೆಯಲ್ಲಿ ಬಿಟ್ಟಿದೀವಿ, ಇನ್ನ ನಾವು ಬರ್ತಿದೀವಿ. ಅಲ್ಲೇ ಎಲ್ಲಾರು ಸಿಕ್ಕಿರ ಅಮ್ಮಾರು, ಅಲ್ಲೇ ಇರಪ್ಪ ಎಲ್ಲಾರು ಒಟ್ಟಿಗೆನೆ ದೇವ್ರ ಪೂಜೆ ಮಾಡಿಸ್ಕೊಂಡ್ ಬರೋಣ ಅಂತ ಹೇಳ್ದ. ಅದಕ್ಕೆ ಹಿಂಗೆ ಆಟಾಡ್ಕೊಂಡ್ ಬಂದ್ವಲ್ಲ ನೋಡು, ಕಡೆ ಸಿಕ್ಕಿರಿ ನೀವ್ ಇಲ್ಲೇ. ಅಲ್ಲ ಕಣಜ್ಜ, ಅಲ್ಲ ನೀವು ತೋಟದ ಹತ್ರ ಹೋಗ್ ಬರ್ತೀವಂತ ಹೇಳ್ಬಿಟ್ಟು ನೀವು ನಮಗ್ ಹೇಳ್ದಂಗೆ ನೀವು ಅಲ್ಲೇ ಜಾತ್ರೆಗೆ ಬಂದಿದ್ದೀರಲ್ಲ. ಪರವಾಗಿಲ್ಲ ಕಣಜ್ಜ, ನೀವು ಒಂದ್ ರೇಟು. ಅಲ್ಲ, ನಾವು ಬರ್ತಿರಲ್ವಾ ಮೊದ್ಲೇನೆ? ನಮಗ್ ಹೇಳ್ಬಿಟ್ಟು ನೀವು ನಮ್ಕಿಂತ ಮುಂಚೆ, ಎಲ್ಲಾರ್ಗಿಂತ ಮುಂಚೆ ನಾವು ರೆಡಿಯಾಗಿ ನಿಂತಿದ್ದು. ನಾವು ಬೀಗ್ರು ನಮಗ್ ಬಿಟ್ಬಿಟ್ಟದೇನೆ ಎಲ್ಲಾರ್ಕಿಂತ ಮುಂಚೆ ಬಂದ್ಬಿಟ್ಟಿದಿರಲ್ಲ ನೀವು. ನೋಡ್ರಿ ನೀವು. ಎಲ್ಲ ಹಂಗಲ್ ಕಣೆ ಇವಳೆ, ಬೇಜಾರ್ ಮಾಡ್ಕೋಬೇಡ. ಇಲ್ಲಿ ಹೇಳೋದು ಒಂದಿಟ್ಟು ಕೇಳು ಇಲ್ಲಿ. ನಾವು ಬೀಗ್ರು ಹಂಗೆ ತೋಟದ ಹತ್ರ ಬಂದ್ವಾ, ಆಮೇಲಿಂದ ಬೀಗ್ರಿದ್ದವ್ರು ಏನಂತ ಹೇಳಿರೋ. ಬೀಗ್ರೆ ಅವ್ರೆಲ್ಲಾರು ನಾನಿದ್ದವನು ಇನ್ನೇನ್ ಕಾರಲ್ಲೇ ಹೋಗೋಣಂತ ಬರ್ರಿ ಬೀಗ್ರೆ ಜಾತ್ರೆಗೆ ಅಂತ ಹೇಳ್ದೆ. ಬೀಗ್ರಿದ್ದವ್ರು ಇಲ್ಲ ಕಣ್ರಿ ಬರ್ರಿ, ಇನ್ನೇನು ಕಾರಲ್ಲಿ ಇನ್ನೇನು, ಮನೆಯಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಸುಮ್ನೆ ರಶ್ ಆಗಿ ಹೋಗ್ಬಿಡುತ್ತೆ, ಇಕ್ಕಟ್ಟಾಗುತ್ತೆ ಅವ್ರಿಗೇನೆ. ಹೆಂಗಿದ್ರು ನಾವು ಬೈಕಲ್ಲಿ ಬಂದಿದೀವಲ್ಲ, ಹಂಗೆ ಹೋಗ್ಬಿಟ್ಟು ದರ್ಶನ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡ್ಕೊಂಡು ನಾವು ಬಂದ್ಬಿಡೋಣ ಬೈಕಲ್ಲಿ ಹೋಗ್ಬಿಟ್ಟು. ಸುಮ್ನೆ ಯಾಕೆ ಅವ್ರಿಗೋಸ್ಕರ ಕಾಯ್ಕೊಂಡು ನಿನ್ಕೊಂಡು ಬರ್ರಿ ಬೀಗ್ರೆ ಅಂತ ಹೇಳಿರು. ಅದಕ್ಕೆ ಅತ್ಲಾಗಿ ನಾವು ಬಂದ್ಬಿಟ್ಟು ಕಣೆ ಅತ್ಲಾಗಿ. ಬಂದು ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಎಲ್ಲ ತಿರ್ಗಾಡ್ಕೊಂಡು ಎಲ್ಲ ಮಾತಾಡ್ಸ್ಕೊಂಡು ಒಂದೊಂದ್ ಕಪ್ಪು ಕಬ್ನಾಲಿನ ಜ್ಯೂಸ್ ಕುಡ್ದು ಎಲ್ಲ ಕುಡ್ದು ಈ ಕಡೆ ಬರ್ತಿದ್ದು. ಇವಳೆ ಇನ್ನೊಂದ್ ಹೇಳೋದ್ ಮರ್ಸ್ಬಿಟ್ಟೆ, ಪುರಿ ಖಾರ ಮನೆಗೆ ಎಲ್ಲ ತಗೊಂಡ ಇಲ್ಲ ಹೋಗಿ ತಗೊಂಬರೋಣ ಅತ್ಲಾಗಿ. ಬೀಗ್ರಿಗೂ ಬೇಕು, ನಮ್ಗೂ ಬೇಕು. ಇಲ್ಲ, ಪುರಿ ಖಾರ ತಗೊಂಡಿದೀವಿ ಎಲ್ಲಾದೂನು. ಇನ್ನೇನ್ ಹಣ್ಣು ಕಾಯಿ ಮಾಡಿಸ್ಕೋಬೇಕು, ಬಾಳೆಹಣ್ಣು ತಗೋಬೇಕು, ಹಣ್ಣು ಎಲ್ಲ ತಗೋಬೇಕಿತ್ತು. ಬಾಳೆಹಣ್ಣು, ಉದ್ಬತ್ತಿ, ಕರ್ಪೂರ ಎಲ್ಲ ತಗೊಂಡು ಪೂಜೆ ಮಾಡ್ಸಕ್ಕೆ ಎಲ್ಲ ಹಣ್ಣು ಕಾಯ್ದ ಸಾಮಾನೆಲ್ಲ ತಗೋಬೇಕಿತ್ತು. ಇನ್ನೇನ್ ತಗೊಂಡ್ ಅತ್ಲಾಗಿ ಆ ಹುಡುಗರು ದೇವಸ್ಥಾನದ ಮುಂದೆ ಬಂದು ಇರ್ತೀವಿ, ನೀವು ಅಲ್ಲೇ ನಿಂತಿರಮ್ಮ ಅಂತ ಹೇಳೋಗಿದ್ರು. ಮತ್ತೆ ಬಂದು ಕಾಯ್ಕೊಂಡು ನಿಂತ್ಕೊಂಡವ್ರು ಅಂತ ನಾವು ಹೋಗ್ತಿದೀವಿ. ಬರ್ರಿ ಎಲ್ಲಾರು ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರೋಣ. ಹಂಗಂತೀಯ?
ದೇವ್ರ ದರ್ಶನ ಎಲ್ಲ ನಾವು ಮಾಡ್ಕೊಂಡೆ ಬಂದು ನಡೀರಮ್ಮ ಈಗ ಎಲ್ಲ ಮಗ ಸೊಸೆ ಎಲ್ಲ ಬರ್ತಿದಾರ ಅಂದ್ಮೇಲೆ ಒಟ್ಟಿಗೆ ಒಂದ್ಸಲಿ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರೋಣ ಅತ್ಲಗಿ. ಬೀಗ್ರೆ ಬರ್ರಿ ಹೋಗ್ ಬರೋಣ ನಾವುನು.